ಮೊದಲನೇದಾಗಿ ಮೇಷರಾಶಿಯನ್ನು ತೆಗೆದುಕೊಳ್ಳೋಣ. ನೋಡಿ, ಮೇಷರಾಶಿಗೆ ಏನಪ್ಪ ಅಂತಂದರೆ ನೋಡಿ, ಚತುರ್ಥ ಸ್ಥಾನ ದ್ವಿತೀಯದಲ್ಲಿ ಗುರು ಇರ್ತಕ್ಕಂಥದ್ದು ವೃಷಭ ರಾಶಿಯಲ್ಲಿ. ನಂತರ ಇವರಿಗೆ 12 ಮನೆಯಲ್ಲಿ ರಾಹು. ಹೀಗೇನಾಗುತ್ತೆ ಅಂತಂದರೆ ಒಂದು ಕುಜ ವಕ್ರ ಆಗಿದ್ದಾನೆ ಚತುರ್ಥದಲ್ಲಿ. ಅಂದರೆ ಭೂಮಿ ವಿಚಾರದಲ್ಲಿ ಮಾತೃಸ್ಥಾನದಲ್ಲಿ ಇರೋದ್ರಿಂದ ಭೂಮಿ ವಿಚಾರದಲ್ಲಿ ತುಂಬ ಹುಷಾರಾಗಿರಬೇಕು ಮೇಷರಾಶಿಯವರಿಗೆ ವರ್ಷ. ಎರಡನೇದಾಗಿ ಉದ್ಯೋಗದಲ್ಲಿ ಅಥವಾ ತತ್ಕ್ಷಣವಾಗಿ ಆಕಸ್ಮಿಕವಾಗಿ ಬದಲಾವಣೆಯೋ ಆಕಸ್ಮಿಕವಾಗಿ ಪ್ರಮೋಷನ್ ಆಗ್ತಕ್ಕಂಥದ್ದಿರುತ್ತೆ. ಮಾತೃಸ್ಥಾನದಲ್ಲಿರೋದ್ರಿಂದ ತಾಯಿ ವಿಷಯದಲ್ಲಿ ತುಂಬ ಹುಷಾರಾಗಿರಬೇಕು. ಮತ್ತು ಮಕ್ಕಳ ವಿಚಾರದಲ್ಲಾದರೆ ಸ್ವಲ್ಪ ಚತುರ್ಥದಲ್ಲಿ ವಿದ್ಯಾಸ್ಥಾನದಲ್ಲಿ ಕುಜನು ಬಂದಾಗ ಮೇಷರಾಶಿ ವಿದ್ಯಾರ್ಥಿಗಳಿಗೆ ಒತ್ತಡ ಜಾಸ್ತಿ ಇರುತ್ತೆ. ನೋಡಿ, ಚತುರ್ಥದಲ್ಲಿ ಕುಜನು ಹುಚ್ಚನಾಗಿದ್ದಾಗ ಭೂ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ ಮೇಷರಾಶಿಯವರಿಗೆ. ಆದರೆ ಮೋಕ್ಷ ಸ್ಥಾನದಲ್ಲಿ ಶಯನಸ್ಥಾನದಲ್ಲಿ ರಾಹು ಇರೋದ್ರಿಂದ ನಿದ್ರಾಹೀತನ ಚೆನ್ನಾಗಿ ಕಾಡಿಸ್ತಕ್ಕಂಥದ್ದಾಗುತ್ತೆ. ನಿದ್ರಾಹೀತ ಅಂದರೆ ನಿದ್ದೆ ಬರೋಲ್ಲ. ಎರಡನೇದಾಗಿ ಬಂದು ವಿಶೇಷವಾಗಿ ನೋಡಿ, ಈ ಶನಿದೇವರು ಬದಲಾವಣೆ ಆದಮೇಲೆ ಮೇಷರಾಶಿಯವರಿಗೆ 7.5 ಆರಂಭ ಆಗ್ತಕ್ಕಂಥದ್ದಾಗತ್ತೆ. ಇನ್ನು ಮುಂದೆ ನೋಡೋದಾದರೆ ವಿಶೇಷವಾಗಿ ದ್ವಿತೀಯದಲ್ಲಿ ಗುರು ಇರೋದರಿಂದ ಧನಕ್ಕಾಗಲಿ ಹಣದ ವ್ಯವಹಾರಕ್ಕಾಗಲಿ ತೊಂದರೆ ಇರೋಲ್ಲ. ಆದರೆ ಆಕಸ್ಮಿಕವಾದ ಪ್ರಯಾಣ ಇರುತ್ತೆ ಈ ವರ್ಷದಲ್ಲಿ. ಆದರೆ ನೋಡಿ, ಶನಿ ಗೋಚಾರ ಫಲ ಬಂದಾಗ ಶನಿ ಬದಲಾವಣೆ ಆದಾಗ 7.5 ಅಂದ ತಕ್ಷಣ ಭಯ ಬೀಳೋ ಅವಶ್ಯಕತೆ ಇಲ್ಲ. ಅವರ ಆರಾಧನೆಯನ್ನು ಮಾಡೋದ್ರಿಂದ ವಿಶೇಷವಾದಂಥ ಅನುಗ್ರಹ ಸಿಗ್ತಕ್ಕಂಥದ್ದು ಮೇಷರಾಶಿಯವ್ರಿಗಾಗತ್ತೆ. ಹಾಗಾಗಿ ಮೇಷರಾಶಿಯವ್ರು ಏನು ಮಾಡಬೇಕಂದ್ರೆ ನೋಡಿ, ಶಿವನ ದೇವಸ್ಥಾನದಲ್ಲಿ ಓಂ ನಮಃ ಶಿವಾಯ ಅಂತ ಶಿವಪಂಚಾಕ್ಷರಿ ಏನಿದೆ, ಆ ಶಿವಪಂಚಾಕ್ಷರಿಯನ್ನು ನೋಡಿ ಈ ರೀತಿ ಮುದ್ರಾಧಾರಣೆ ನಿಂಗೆ ಇಟ್ಕೋಬೇಕು. ಈ ಮುದ್ರೆಯನ್ನು ಇಟ್ಕೊಂಡು ಶಿವನ ದೇವಸ್ಥಾನದಲ್ಲಿ ನಂದಿ ಹಿಂಭಾಗದಲ್ಲಿ ಕೂತ್ಕೊಂಡು ಕೊಂಬಿನ ಮಧ್ಯದಲ್ಲಿ ದರ್ಶನವನ್ನು ಮಾಡ್ತಾ ಈ ಶಿವಪಂಚಾಕ್ಷರಿಯನ್ನು ಸೋಮವಾರ ದಿನ ರಾಹುಕಾಲದಲ್ಲಿ 21 ಬಾರಿ ಜಪಿಸೋದ್ರಿಂದ ನಿಮಗೆ ಖಂಡಿತವಾಗಲೂ ಒಳಿತುಂಟಾಗುತ್ತೆ ಮೇಷರಾಶಿಯವರು. ಹಾಗಾಗಿ ಮೇಷರಾಶಿಯವರು ಶಿವನ ದೇವಸ್ಥಾನದಲ್ಲಿ ಈ ಅನುಷ್ಠಾನ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ ಮಂತ್ರ, ಓಂ ನಮಃ ಶಿವಾಯ. ನಾವು ಓಂ ನಮಃ ಶಿವಾಯ ಅನ್ನಬಾರ್ದು, ಓಂ ನಮಃ ಶಿವಾಯ. ಇದನ್ನು ಮಾಡಲಿ, ಮೇಷರದಾಗ ಒಳ್ಳೆಯದಾಗಲಿ, ಶುಭವಾಗಲಿ. ನಂತರ ನಾವು ಮುಂದಿನ ರಾಶಿಯನ್ನು ನೋಡೋದಾದರೆ ವೃಷಭ ರಾಶಿಯವ್ರದ್ದು ನೋಡೋಣ. ನೋಡಿ, ವೃಷಭ ರಾಶಿಯವರಿಗೆ ವಿಶೇಷವಾಗಿ ಜನ್ಮದಲ್ಲಿ ಗುರು ಇರ್ತಕ್ಕಂಥದ್ದು. ಜನ್ಮೇ ಗುರು ನರೋದಕ್ಕ ಅಂತ ಕೇಳ್ತಾರೆ. ಶುಭಗ್ರಹಗಳು ಒಳ್ಳೆಯ ಸ್ಥಾನದಲ್ಲಿ ಒಳ್ಳೇದು ಮಾಡ್ತಾರೆ. ಈ ಜನ್ಮದಲ್ಲಿ ಗುರು ಇದ್ದಾಗ ಸಾಧಾರಣವಾಗಿ ಗುರು ಸೂಚಿಸ್ತಕ್ಕಂಥ ಹೊಟ್ಟೆ ಭಾಗವನ್ನು ಸೂಚಿಸ್ತಾನೆ. ಹಾಗಾಗಿ ವೃಷಭ ರಾಶಿಯವರಿಗೆ ಈ ವರ್ಷ ಗುರು ಬದಲಾವಣೆ ಮೇ ತಿಂಗಳಲ್ಲಿ ಆಗೋ ತನಕ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಕೊಬ್ಬಿನದ್ದು ಅಥವಾ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತಕ್ಕಂಥದ್ದು, ಹಣದ ವಿಚಾರದಲ್ಲಿ ದುಡುಕುತನದಿಂದ ತೊಂದರೆ ಉಂಟಾಗ್ತಕ್ಕಂಥಿರುತ್ತೆ. ಅದಕ್ಕೆ ಸ್ವಲ್ಪ ಹೊಟ್ಟೆಯನ್ನು ಗಮನ ಇಟ್ಕೋಬೇಕು. ಹೊಟ್ಟೆ ಬಗ್ಗೆ ಸ್ವಲ್ಪ ಹುಷಾರು ಕೇರ್ ತೊಗೊಂಡ್ರೆ ಒಳ್ಳೆಯದು. ನೋಡಿ, ಯಾರು ವೃಷಭ ರಾಶಿಯ ಗರ್ಭವತಿ ಆಗಿರ್ತಿರೋ ಅದು 2 ತಿಂಗಳು 5 ತಿಂಗಳು 6 ತಿಂಗಳು ಮುಖ್ಯ ಅಲ್ಲ. ವೃಷಭ ರಾಶಿಯ ಗರ್ಭಿಣಿ ಸ್ತ್ರೀಯರು ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ಪಂಚಮದಲ್ಲಿ ಕೇತು ಇರೋದ್ರಿಂದ ಗರ್ಭಕ್ಕೆ ತೊಂದರೆ ಉಂಟಾಗ್ತಕ್ಕಂಥದ್ದಿರುತ್ತೆ. ಆದ್ದರಿಂದ ಅವರು ಸ್ವಲ್ಪ ಗರ್ಭಿಣಿಯ ಸ್ತ್ರೀಯರು ಹುಷಾರಾಗಿರಬೇಕು. ಎರಡನೇದು ನೋಡಿ, ತೃತೀಯದಲ್ಲಿ ಕುಚ ವಕ್ರನಾಗಿ ನೀಚನಾಗಿರೋದ್ರಿಂದ ಅಣ್ಣ ತಮ್ಮಂದರಲ್ಲಿ ಒಂದು ಸ್ವಲ್ಪ ಹಣಕ್ಕೆ ಸಂಬಂಧಪಟ್ಟಂಥ ಮನಸ್ತಾಪಗಳು ಬರ್ತಕ್ಕಂಥದ್ದು ವೃಷಭ ರಾಶಿಗಿರುತ್ತೆ. ಆದ್ದರಿಂದ ಸ್ವಲ್ಪ ಸಮಾಧಾನ ತಾಳ್ಮೆಯಿಂದ ವೃಷಭ ರಾಶಿಯವರು ನಡ್ಕೊಂಡ್ರೆ ತುಂಬ ಒಳ್ಳೆಯದು. ಹಾಗಾಗಿ ವೃಷಭ ರಾಶಿಯವರಿಗೆ ಈ ವರ್ಷದ ಪರಿಹಾರ ಏನಪ್ಪ ಅಂತಂದರೆ, ನಿಮ್ಮ ಕುಲದೇವರು ಯಾವುದಿರುತ್ತೋ ಆ ಕುಲದೇವರ ಆರಾಧನೆಯನ್ನು ಮಾಡಬೇಕು ಅಂತ ಹೇಳ್ತೀನಿ. ನಿಮ್ಮ ಮನೆ ದೇವರು ಅಂತ ಏನಿರುತ್ತೆ ಆ ಮನೆ ದೇವರ ದರ್ಶನವನ್ನು ಮಾಡಿ, ಅದರಿಂದ ನಿಮ್ಗೆ ಒಳಿತುಂಟಾಗುತ್ತೆ. ನಂತರ ನಾವು ಮುಂದಿನ ರಾಶಿ ಮಿಥುನ ರಾಶಿ. ಈ 2025 ಹೇಗಿದೆ ವರ್ಷ ಭವಿಷ್ಯ ಅಂತ ನೋಡೋಣ. ಮೊದಲು ಮಿಥುನ ರಾಶಿಯವರಿಗೆ ತಾಳ್ಮೆ ಇರಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ನೋಡಿ, ವಾಕ್ಸ್ಥಾನದಲ್ಲಿ ದ್ವಿತೀಯ ಸ್ಥಾನದಲ್ಲಿ ಕುಜ ವಕ್ರನಾಗಿದ್ದಾನೆ. ಅದರಿಂದ ಹಲ್ಲಿನ ತೊಂದರೆ ಆಗ್ಬೋದು. ಯಾವುದಾದ್ರೂ ತುಂಬ ಇಂಪಾರ್ಟೆಂಟು ಆಪರ್ಚುನಿಟಿ ಇಂಟರ್ವ್ಯೂ ಆಗ್ಬೋದು. ಇಂಥ ಸಂದರ್ಭಗಳಲ್ಲಿ ಕೋಪದಿಂದ ಸ್ವಲ್ಪ ನಿಮ್ಮ ಕೆಲಸಗಳು ಎಡವಟ್ಟಾಗೋದಿರುತ್ತೆ. ಅದಕ್ಕೋಸ್ಕರ ಕೆಲಸ ವಿಚಾರದಲ್ಲಿ ತಾಳ್ಮೆಯಿಂದ ನಡ್ಕೋಬೇಕಾಗತ್ತೆ. ಮತ್ತು ವಾಕ್ಸ್ಥಾನದಲ್ಲೇ ಕುಜನು ವಕ್ರನಾಗಿರೋದ್ರಿಂದ ಹಲ್ಲಿಗೆ ಸಂಬಂಧಪಟ್ಟ ತೊಂದರೆ ಉಂಟಾಗ್ತಕ್ಕಂತಿರುತ್ತೆ. ಮಿಥುನ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ನಂತರ ಈ ಮಿಥುನ ರಾಶಿಯವರಿಗೆ
ಚತುರ್ಥದಲ್ಲಿ ಮಾತೃಸ್ಥಾನದಲ್ಲಿ ಸುಖ ಸ್ಥಾನದಲ್ಲಿ ನೋಡಿ ಕೇತು ಇರೋದ್ರಿಂದ ಸಡನ್ ಆಗಿ ಉದ್ಯೋಗನ ಯಾವುದು ಒಳ್ಳೇದು ಬಂದಿದೆ ಅಂತೇಳಿ ಇರೋ ಉದ್ಯೋಗನ ಬಿಟ್ಬಿಡೋದು. ಈ ವಾಹನ ಸ್ಥಾನಕ್ಕೆ ಬಂದಿರೋದ್ರಿಂದ ಸೆಕೆಂಡ್ ಹ್ಯಾಂಡ್ ಕಾರು ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಂಡು ಅದಕ್ಕೆ ಇನ್ನಷ್ಟು ಖರ್ಚು ಮಾಡ್ತಕ್ಕಂಥದ್ದು ಈ ಥರ ಇರುತ್ತೆ. ಆದ್ದರಿಂದ ವಿಶೇಷವಾಗಿ ಮಿಥುನ ರಾಶಿಯವರು ಈ ಎಲ್ಲ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಅದಕ್ಕೆ ತುಳಸಿಯಿಂದ ಈ ಶನಿವಾರದ ದಿನ ವಿಷ್ಣುವಿಗೆ ಅಂದರೆ ವೆಂಕಟೇಶ್ವರನಿಗೆ ಅರ್ಚನೆಯನ್ನು ಮಾಡಿಸೋದ್ರಿಂದ ಒಳಿತು ಉಂಟಾಗುತ್ತೆ. ಅದಕ್ಕೆ ನಾವು ತುಳಸಿಯನ್ನು ಯಾವತ್ತೂ ಕೂಡ ತುಟ್ಟನ್ನು ಮುರಿಬಾರ್ದು, ತುಳಸಿಯನ್ನು ಉಗುರನ್ನು ಸ್ಪರ್ಶ ಮಾಡಬಾರ್ದು. ತುಳಸಿಯನ್ನು ತಂದು ನೀರಲ್ಲಿ ತೊಳೆದು ವಿಷ್ಣುವಿಗೆ ಅರ್ಚನೆಯನ್ನು ಮಾಡಿಸಿ ಮಿಥುನ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಇನ್ನು ನಾವು ಮುಂದಿನ ರಾಶಿ ಅಂತ ಕಟಕ ರಾಶಿ ಬಗ್ಗೆ ನೋಡೋಣ. ನೋಡಿ, ಕರ್ಕಾಟಕ ರಾಶಿಯವರಿಗೆ ಒಂದು ಜನ್ಮದಲ್ಲೇ ಕುಜ, ಆ ಕುಜನಿದ್ದಿದ್ದರಿಂದ ಒತ್ತಡಗಳು ಜಾಸ್ತಿ ಉಂಟಾಗುತ್ತೆ. ಉದ್ಯೋಗದಲ್ಲಾಗಲಿ ವ್ಯವಹಾರದಲ್ಲಿ ಒತ್ತಡ ಜಾಸ್ತಿ ಇರುತ್ತೆ. ನಂತರ ನರಕ್ಕೆ ಸಂಬಂಧಪಟ್ಟಂಥ ತೊಂದರೆ, ಅದು ಸೆಲೆಬ್ರಮ್ ಅಂತಾರೆ, ಅಂದರೆ ತಲೆ ಈ ಭಾಗದಲ್ಲಾಗಲಿ ಕಾಲಿನಲ್ಲಿ ಯಾರಿಗೆ ವೆರಿಕೋಸ್ ವೇನ್ ಇರುತ್ತೆ ಅವ್ರಿಗೆ ನರದಿಂದ ಒಂದು ಸ್ವಲ್ಪ ಜಾಸ್ತಿ ತೊಂದರೆ ಉಂಟಾಗ್ತಕ್ಕಂಥದ್ದು. ನಂತರ ಇವರಿಗೆ ಚತುರ್ಥದಲ್ಲಿ ಕೇತು, ಜೊತೆಗೆ ವಿಶೇಷವಾಗಿರ್ತಕ್ಕಂಥದ್ದು ಇವರಿಗೆ ಅಷ್ಟಮ ಶನಿ ನಡೀತಾ ಇದೆ. ಅಷ್ಟಮ ಶನಿ ಇದ್ದರೂ ಕೂಡ ಅಷ್ಟಮಂ ನಷ್ಟಮಂಚೈವ ವ್ಯಾಧಿರೂಪೇಣ ಬಾಧ್ಯತೆ, ಅಂದರೆ ಎಷ್ಟು ದುಡಿದ್ರೂ ಏನು ಮಾಡಿದ್ರೂ ಕೂಡ ಹೊಸ ಅಭಿವೃದ್ಧಿ ಆಗಲಿ ಹೊಸದು ಏನೂ ಸಿಗ್ತಾ ಇಲ್ವಂತ ನೋವಿರ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ ಇರುತ್ತೆ. ಅದಕ್ಕೆ ಕರ್ಕಾಟಕ ರಾಶಿಯವರು ದಯವಿಟ್ಟು ಸ್ವಲ್ಪ ಬಿ ಪಿ ಇರ್ತಕ್ಕಂಥವ್ರು, ಶುಗರ್ ಇರ್ತಕ್ಕಂಥ ಸ್ವಲ್ಪ ಆರೋಗ್ಯನ ಎಚ್ಚರಿಕೆಯಿಂದ ನೋಡ್ಕೋಬೇಕು ಈ ವರ್ಷ. ಹಾಗಾಗಿ ಅಮ್ಮನವರ ದೇವಸ್ಥಾನದಲ್ಲಿ ನಿಂಬೆ ಹಣ್ಣಿನ ದೀಪವನ್ನು ರಾಹುಕಾಲದಲ್ಲಿ ಮಂಗಳವಾರ ದಿನ ಹಚ್ಚೋದ್ರಿಂದ 2 ನಿಂಬೆಹಣ್ಣನ್ನು ಹಚ್ಚೋದ್ರಿಂದ ಅನುಕೂಲ ಉಂಟಾಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿಯ ವರ್ಷ ಭವಿಷ್ಯ ಹೇಗಿದೆ ನೋಡೋಣ. ನೋಡಿ, ಸಿಂಹರಾಶಿಯವರಿಗೆ ಸ್ವಲ್ಪ ತಂದೆ ಆರೋಗ್ಯದಲ್ಲಿ ಕಷ್ಟ ಉಂಟಾಗ್ತಕ್ಕಂಥದ್ದು, ವಿಶೇಷವಾಗಿ ಶತ್ರುಗಳಿಂದ ದೃಷ್ಟಿದೋಷ ಜಾಸ್ತಿ ಆಗುತ್ತೆ. ಎರಡನೇದಾಗಿ ವೈರಸ್ಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ. ನೋಡಿ, ಈ ವರ್ಷದಲ್ಲಿ ಅಷ್ಟಮ ಸ್ಥಾನಕ್ಕೆ ಶನಿ ಬರ್ತಾನೆ, ಅವರಿಗೆ ಮೀನರಾಶಿಗೆ ಶನಿ ಬರ್ತಾನೆ, ಜೊತೆಗೆ ದ್ವಿತೀಯದಲ್ಲಿ ಕೇತು ಇರ್ತಕ್ಕಂಥದ್ದು. ಸಾಧಾರಣವಾಗಿ ದ್ವಿತೀಯದಲ್ಲಿ ಕೇತು ಇದ್ದರೆ ಆಕಸ್ಮಿಕವಾದ ಧನ ನಷ್ಟ ಅಂತ ಹೇಳ್ತಾನೆ, ಜೊತೆಗೆ ವಾಗ್ದೋಷ ಅಂತ ಹೇಳ್ತಾರೆ. ನೋಡಿ, ಪಾಪಗ್ರಹಗಳು ರಾಹು ಕೇತು ಕುಜ ಶನಿಗಳು ಬಂದಾಗ ವಿಶೇಷವಾಗಿ ಕೇತು ಸ್ಫೋಟಕಾರಕ, ಅಂದರೆ ನಮ್ಮ ಬಾಯಲ್ಲಾಡ್ತಕ್ಕಂಥ ಮಾತು ಅಷ್ಟು ತೀಕ್ಷ್ಣವಾದಂಥ ಮಾತುಗಳನ್ನಾಡಿಸಿ ವ್ಯವಹಾರವನ್ನು ಕೆಡಿಸ್ತಕ್ಕಂಥದ್ದಾಗತ್ತೆ. ಹಾಗಾಗಿ ಇವರೊಂದು ಸ್ವಲ್ಪ ವ್ಯವಹಾರದಲ್ಲಿ ತುಂಬ ಹುಷಾರಾಗಿರಬೇಕು. ಮತ್ತು ತುಂಬ ಪ್ರೆಷರ್ ಜಾಸ್ತಿ ಇರುತ್ತೆ ಈ ವರ್ಷದಲ್ಲಿ ಸಿಂಹರಾಶಿಯವರಿಗೆ. ಮಾರ್ಚ್ ಕಳೆದ ನಂತರ ಒಳ್ಳೆಯದುಂಟಾಗತ್ತೆ. ಅದೇ ರೀತಿಯಾಗಿ ವೈರಸ್ಸಿಗೆ ಸಂಬಂಧಪಟ್ಟಿದ್ದು, ಅಂದರೆ ಹೊಟ್ಟೆಯಲ್ಲಿ ವೈರಲ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಅದಕ್ಕೆ ಸಿಂಹರಾಶಿಯವರು ಸುಬ್ರಹ್ಮಣ್ಯ ಆರಾಧನೆ ಅಂತ ಹೇಳ್ತಾರೆ, ಅಂದರೆ ಎಲ್ಲಾದರೂ ಸರ್ಪ ದೇವಸ್ಥಾನದಲ್ಲಿ ಒಂದು 10 ಮಂಗಳವಾರ ಅಭಿಷೇಕವನ್ನು ಇಲ್ಲ ನಮಸ್ಕಾರವನ್ನಾದರೂ ಮಾಡೋದರಿಂದ ಸಿಂಹರಾಶಿಗೆ ಒಳಿತುಂಟಾಗತ್ತೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ ಬಗ್ಗೆ ನೋಡೋಣ, ಈ ವರ್ಷ ಭವಿಷ್ಯ ಹೇಗಿದೆ ಅಂತೇಳಿ. ನೋಡಿ, ಕನ್ಯಾ ರಾಶಿಯವರಿಗೆ ಏನಾಗುತ್ತೆ ಅಂದರೆ ಜನ್ಮದಲ್ಲೇ ಕೇತು, ಸಪ್ತಮದಲ್ಲಿ ರಾಹು ಇರೋದರಿಂದ ಜನ್ಮದಲ್ಲಿ ಕೇತು ಇದ್ದಾಗ ನೋಡಿ ನಮ್ಮ ಎರಡೂ ಕಾಲಗಳು ಸೂಚಿಸ್ತಕ್ಕಂಥದ್ದು ರಾಹು ಕೇತುಗಳು ಒಂದು. ಎರಡನೇದು, ಸಪ್ತಮದಲ್ಲಿ ರಾಹು ಇದ್ದಿದ್ದರಿಂದ ದಾಂಪತ್ಯ, ಅಂದರೆ ಹೊಸದಾಗಿ ಯಾರಾದರೂ ಮದುವೆ ಆಗೋರು ಕನ್ಯಾ ರಾಶಿಯವರು ಕಮಿಟ್ಮೆಂಟ್ ಆಗಿದ್ದರೆ ದಯವಿಟ್ಟು ಚಾಡಿ ಮಾತುಗಳಿಂದ ಸುಳ್ಳಿನಿಂದ ಸ್ವಲ್ಪ ಸಂಬಂಧಗಳು ಬಿರುಕುಂಟಾಗತ್ತೆ. ಅದಕ್ಕೆ ಒಂದು ಸ್ವಲ್ಪ ವ್ಯವಧಾನವಾಗಿದ್ದು ಅದನ್ನು ಸತ್ಯಾನ ತಿಳ್ಕೊಂಡು ಮದುವೆಯನ್ನು ಮುಂದುವರಿಸೋದು ಒಳ್ಳೆಯದು. ಎರಡನೆಯದು, ರಾಹುಗ್ರಹ ಆರಾಧನೆ ಅಂತಂತಂದರೆ ವಿಶೇಷವಾಗಿ ಜನ್ಮದಲ್ಲಿ ಕೇತು ಇದ್ದಾಗ ಮನುಷ್ಯನಿಗೆ ಕಾಲಿಗೆ ಸಂಬಂಧಪಟ್ಟಿದ್ದು. ನೋಡಿ, ನಮಗೆ ಸ್ಪೈನಲ್ ಕಾರ್ಡ್ ಅಂತ ಕರೀತಾರೆ, ಬೆನ್ನಿನ ಹುರಿ, ಅಂದರೆ ಬೆನ್ನನ್ನು ಸೂಚಿಸುತ್ತೆ ಅದು. ಅಲ್ಲಿ ಇಲ್ಲ ಗೋಡೆಗೆ ತಗಲಿಸ್ಕೊಂಡು ಇಲ್ಲ ಅಥವಾ ಗಾಡಿ ಸ್ಟ್ಯಾಂಡಲ್ಲೋ ಇಲ್ಲ ಯಾವುದೋ ಒಂದು ರೂಪದಲ್ಲಿ ಬೆನ್ನಿಗೆ ಏಟಿಗೆ ಬಿದ್ದು ಅದರಿಂದ ಸ್ವಲ್ಪ ಬಳಲ್ತಕ್ಕರುತ್ತೆ ಈ ವರ್ಷ. ಅದಕ್ಕೆ ಕನ್ಯಾ ರಾಶಿಯವರಿಗೆ ಏಕಾಸ್ಥಾನದಲ್ಲಿ ಕುಜನ ನೀಚನಾದ, ಆದರೆ ಗುರುವಿನ ಅನುಗ್ರಹ ಇರೋದರಿಂದ ಒಳಿತುಂಟಾಗತ್ತೆ. ಅದೇ ರೀತಿಯಲ್ಲಿ ನೋಡಿ, ಈ ಗರ್ಭ ಅಂತಂತಂದರೆ ಬ್ಲಾಡರ್ ಇನ್ಫೆಕ್ಷನ್ ಆಗ್ತಕ್ಕಂಥ ಜಾಸ್ತಿ ಇರುತ್ತೆ ಕನ್ಯಾ ರಾಶಿಯವರಿಗೆ. ಅದಕ್ಕೆ ನೀರನ್ನು ಚೆನ್ನಾಗಿ ಕುಡಿಯೋದ್ರಿಂದ ಆಗಾಗ ವೈದ್ಯರನ್ನು ಸಂಪರ್ಕ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಸಿಗುತ್ತೆ. ಆದರೆ
ಉದಾಸೀನದಿಂದ ಖಂಡಿತವಲ್ಲೂ ಆರೋಗ್ಯ ಕೆಡ್ತಕ್ಕಂಥದ್ದಿರುತ್ತೆ. ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಕನ್ಯಾ ರಾಶಿಯವರು. ಹಾಗಾಗಿ ಇವರು ರಾಹುವಿನ ಆರಾಧನೆ ಅಂದರೆ ಏನು, ಕಾಳಹಸ್ತಿಯ ದರ್ಶನವೋ ಅಥವಾ ರಾಹು ಕಾಲದಲ್ಲಿ ವಿಶೇಷವಾಗಿ ಉದ್ದಿನ ಕಾಳನ್ನು ದಾನ ಕೊಡೋದ್ರಿಂದ ಇವರಿಗೆ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಶತ್ರು ಭೀತಿ ನಿವೃತ್ತಿ ಉಂಟಾಗ್ತಕ್ಕಂಥದ್ದು ಕನ್ಯಾ ರಾಶಿಯವ್ರಿಗೆ ಇರುತ್ತೆ. ಇನ್ನು ಮುಂದಿನ ರಾಶಿ ಅಂತ ತುಲಾ ರಾಶಿ ಬಗ್ಗೆ ನೋಡೋಣ. ನೋಡಿ, ತುಲಾ ರಾಶಿಯವರಿಗೆ ಏನಾಗುತ್ತೆ ಅಂದರೆ ಪಂಚಮದಲ್ಲಿ ಶುಕ್ರನಿದ್ರೆ ಚಂದ್ರನಿದ್ರೆ ಏನು ಹೇಳ್ತಾರೆ ಅಂತಂದರೆ ಬೃಹತ್ ಜಾತಕದಲ್ಲಿ ಪ್ರೇಮ ವಿವಾಹಕ್ಕೆ ಸಂಬಂಧಪಟ್ಟಿತ್ತು. ಈ ಓದ್ತಕ್ಕಂಥ ಮಕ್ಕಳು, ವಯಸ್ಸಿಗೆ ಬಂದಿರತಕ್ಕಂಥ ಮಕ್ಕಳು ಸ್ವಲ್ಪ ಪ್ರೇಮ ವಿವಾಹ ಅಂತ ಹೇಳ್ತಾರೆ. ಅಕಸ್ಮಾತ್ ಯಾರಾದರೂ ಈ ಮದುವೆ ಕಮಿಟ್ ಮಾಡ್ತಾ ಇದ್ರೆ ತುಲಾ ರಾಶಿಯವರು ದಯವಿಟ್ಟು ತಂದೆ ತಾಯಿಗಳು ಮಕ್ಕಳನ್ನು ಕೇಳಿ ಮುಂದುವರಿರಿ. ಅವ್ರ ಮನಸ್ಸಲ್ಲಿ ಏನಿದೆ ತಿಳ್ಕೊಂಡು ಮುಂದುವರಿರಿ, ದುಡ್ಕೋದು ಬೇಡ. ನಂತರ ಧನ ನಷ್ಟ ಅಂತ ಹೇಳ್ತಾರೆ. ನೋಡಿ, ಇನ್ನು ಇವಾಗ ಪಂಚಮಶನಿ ಮುಕ್ತಾಯವಾಗಿಲ್ಲ. ಪಂಚಮಶನಿ ಮುಕ್ತಾಯವಾಗೋ ತನಕ ಕೂಡ ಪಂಚಮಂ ಪುತ್ರ ಪೀಡಾನ ಅಂದರೆ ಪಂಚಮ ಸ್ಥಾನದಲ್ಲಿ ಶನಿ ಇದ್ದಾಗ ಕೆಟ್ಟ ಸ್ನೇಹಿತರನ್ನು, ನಂತರ ಮಕ್ಕಳಿಂದ ಹಿಂಸೆಯನ್ನು ಕೊಡ್ತಾನೆ. ಕೆಲವು ಬಾರಿ ಜಾತಕದಲ್ಲಿ ಕೇಳ್ತಾರೆ, ನಮ್ಮ ಮಗು ಹುಟ್ಟಿದೆ, ನಮ್ಮ ಮಗುವಿನ ಜಾಗದಲ್ಲಿ ಒಳ್ಳೇದಾಗತ್ತಾ ಅಂತ ಕೇಳ್ತಾರೆ. ಯಾಕೆ ಕೇಳ್ತಾರೆ ಅಂದರೆ ಮಕ್ಕಳು ಹುಟ್ಟುವಂಥ ಟೈಮು ಕೂಡ ಮಕ್ಕಳಿಂದನೂ ಮಾತಾಪಿತೃ ಒಳ್ಳೇದಾಗೋದಿರುತ್ತೆ. ಹಾಗಾಗಿ ಪಂಚಮ ಶನಿ ಇದೆ, ಸುತ್ತಾಟ ತುಂಬ ಇರುತ್ತೆ, ಆಕಸ್ಮಿಕವಾದ ಸುತ್ತಾಟ. ಅದರ ಜೊತೆಯಲ್ಲಿ ದುಸ್ವಪ್ನ ಕಾಡಿಸ್ತಕ್ಕಂಥ, ನೋಡಿ 12ರಲ್ಲಿ ಕೇತು ಮೋಕ್ಷ ಸ್ಥಾನ ಶಯನ ಸ್ಥಾನದಲ್ಲಿ ಇದ್ದಾಗ ದುಸ್ವಪ್ನ ಕೆಟ್ಟ ಕನಸುಗಳು ಜಾಸ್ತಿ ಉಂಟಾಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ತುಲಾ ರಾಶಿಯವರು ವಿಶೇಷವಾಗಿ ಅರಳಿ ಮರದ ಪ್ರದಕ್ಷಿಣೆ ಅಂತ ಹೇಳ್ತಾರೆ. ನೋಡಿ, ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿಣಿ, ಅಗ್ರತ ಶಿವರೂಪಾಯ, ವೃಕ್ಷರಾಜಾಯತೆ ನಮಃ. ಓಂಕಾರ ಸೇರಿಸ್ಕೊಂಡು ಭಾನುವಾರ ದಿನ ರವಿ ಹೋರಿಯಲ್ಲಿ ಬೆಳಗ್ಗೆ ಈ ಪ್ರದಕ್ಷಿಣೆ 5 ಪ್ರದಕ್ಷಿಣೆ ಮಾಡೋದ್ರಿಂದ ತುಲಾ ರಾಶಿಯವರು ಒಳಿತುಂಟಾಗುತ್ತೆ. ಇನ್ನು ಮುಂದಿನ ರಾಶಿಯಾದಂಥ ವೃಶ್ಚಿಕ ರಾಶಿ ಬಗ್ಗೆ ನೋಡೋಣ. ನೋಡಿ, ಈ ವರ್ಷ 2025 ವರ್ಷ ಭವಿಷ್ಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಚತುರ್ಥಾಧಿಪತಿಯಾದಂಥ ಶನಿ ಪಂಚಮ ಸ್ಥಾನದಲ್ಲಿರೋದ್ರಿಂದ ಉದ್ಯೋಗ ನಿಮಿತ್ತವಾಗಿ ಸ್ವಲ್ಪ ಬದಲಾವಣೆಗಳು ಜಾಸ್ತಿ ಆಗ್ತಕ್ಕಂಥದ್ದೆ. ಉದ್ಯೋಗದಲ್ಲಿ ಮನಸ್ತಾಪ ಅಂತ ಹೇಳ್ತಾರೆ. ಯಾಕೆಂದರೆ ಜನ್ಮದಲ್ಲಿ ಬುಧ ಇರ್ತಕ್ಕಂಥದ್ದು, ಜೊತೆಗೆ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಇವರಿಗೆ ಅರ್ಧಾಷ್ಟಮ ಶನಿ ನಡೀತಾ ಇರೋದ್ರಿಂದ ಮನೆಯಲ್ಲಿ ಒಂದು ಸ್ವಲ್ಪ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದಿರುತ್ತೆ. ನಂತರ ವಾಹನ ಯೋಗ ಅಂತ ನೋಡಿ, ಚತುರ್ಥದಲ್ಲಿ ಶುಕ್ರನ ವಾಹನ ಸ್ಥಾನಕ್ಕೆ ಬಂದಾಗ ಹೊಸ ವಾಹನ ಉಂಟಾಗ್ತಕ್ಕಂಥ, ಹೊಸ ವಾಹನ ಬರ್ತಕ್ಕಂಥದ್ದಿರುತ್ತೆ. ಎಚ್ಚರಿಕೆಯಿಂದ ತಗೊಳ್ಳೋ ಒಳ್ಳೆಯದು. ಹಾಗೆಯೇ ನೋಡಿ, ಯಾವಾಗಲೂ ಕೂಡ ಪಂಚಮ ಸ್ಥಾನ ಕೆಟ್ಟಾಗ ನೋಡಿ ವೃಶ್ಚಿಕ ರಾಶಿಯ ಪಂಚಮದಲ್ಲಿ ಶನಿ ಇರೋದ್ರಿಂದ ನೋಡಿ, ಯಾರಿಗೆ 6 ತಿಂಗಳು ಗರ್ಭಿಣಿಯರಾಗಿರ್ತೀರಾ, 9 ತಿಂಗಳು ಗರ್ಭಿಣಿ ಇರ್ತೀರಾ, ಇನ್ನೊಂದು ಬಾರಿ MRI ಸ್ಕ್ಯಾನಿಂಗ್ ಮಾಡಿಸಿ ಮುಂದುವರ್ತಕ್ಕಂಥ ಒಳ್ಳೆಯದು. ಸ್ವಲ್ಪ ವೃಶ್ಚಿಕ ರಾಶಿ ಗರ್ಭಿಣಿಯರು ಆದಷ್ಟು ಕೂಡ ದೇವಿ ಮಹಾತ್ಮೆ ಅಂತ ಪುಸ್ತಕ ಬರುತ್ತೆ. ಆ ಪುಸ್ತಕವನ್ನು ತಗೊಂಡು ಪ್ರತಿನಿತ್ಯ ಅದನ್ನು ಓದೋದ್ರಿಂದ ಗರ್ಭದಲ್ಲಿರ್ತಕ್ಕಂಥ ಮಗುವಿಗೆ ಶ್ರೀರಕ್ಷೆ ಸಿಕ್ತಂಗೆ ಆಗತ್ತೆ. ನೋಡಿ, ನಮಗೆ ಕೃಷ್ಣನ ತಂಗಿ ಇರತಕ್ಕಂಥ ಅಭಿಮನ್ಯು ಗರ್ಭದಲ್ಲಿದ್ದು ಎಲ್ಲವನ್ನು ಕೇಳಿಸ್ಕೊಂಡ, ಯುದ್ಧದಲ್ಲಿ ಕೊನೆಗೆ ಮರಣ ಸಿಕ್ತು. ಅದಕ್ಕೆ ಗರ್ಭವತಿ ಆಗಿರೋರು ಯಾರು ಪ್ರೆಗ್ನೆನ್ಸಿ ಇರ್ತೀರಾ, ನೀವು ತಿಂತಕ್ಕಂಥ ಊಟ, ನೀವು ನಡ್ಕೊಳ್ತಕ್ಕಂಥ ರೀತಿ, ನೀವು ಓಡಾಡ್ತಕ್ಕಂಥ ಜಾಗ, ನೀವೆಷ್ಟು ಸಂತೋಷವಾಗಿರುತ್ತೋ ಅಷ್ಟು ಸಂತೋಷವಾಗಿ ನಿಮ್ಮ ಮಕ್ಕಳು ಹುಟ್ಟುತ್ತೆ. ಹಾಗೆ ವೃಶ್ಚಿಕ ರಾಶಿ ಗರ್ಭಿಣಿಯರು ದೇವಿ ಮಹಾತ್ಮೆಯನ್ನು ಓದೋದ್ರಿಂದ ದೇವಿ ದರ್ಶನದ ಒಳ್ಳು ಉಂಟಾಗುತ್ತೆ. ಇನ್ನು ಮುಂದಿನ ರಾಶಿ ಧನುಸ್ಸು ರಾಶಿಯವ್ರ ಬಗ್ಗೆ ನೋಡೋಣ. ನೋಡಿ, ಧನುಸ್ಸು ರಾಶಿಯವರಿಗೆ ವಿಶೇಷವಾಗಿ ಚತುರ್ಥದಲ್ಲಿ ರಾಹು, ಚತುರ್ಥದಲ್ಲಿ ಮೇ 30ರಿಂದ ಏಪ್ರಿಲ್ 18ನೇ ತಾರೀಕು ತನಕ ವಾಹನದಲ್ಲಿ, ಭೂಮಿ ವಿಚಾರದಲ್ಲಿ, ತಾಯಿ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಧನುಸ್ಸು ರಾಶಿಯವರು ಸ್ವಲ್ಪ ಹೊಟ್ಟೆಗೆ ಉಂಟಾಗತಕ್ಕಂಥ ಸಮಸ್ಯೆಗಳು ಜಾಸ್ತಿ. ಯಾಕಂದರೆ 6ಥ ಸ್ಥಾನದಲ್ಲಿ ಗುರು ಇರೋದರಿಂದ ಹೊಟ್ಟೆಲ್ ಗ್ಯಾಸ್ಟ್ರಿಕ್ಕು, ಕೊಬ್ಬಿನಿಂದ ಬರ್ತಕ್ಕಂಥ ವೈರಸ್ಸು ಅಥವಾ ವಿಶೇಷವಾಗಿರ್ತಕ್ಕಂಥದ್ದು ತೊಂದರೆ, ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆ ಉಂಟಾಗ್ತಕ್ಕಂಥದ್ದಾಗತ್ತೆ. ಅದಕ್ಕೆ ಹೊಟ್ಟೆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಎರಡನೇದಾಗಿ ಮನೆ ವಿಚಾರ, ನಂತರ ಹೊಸ ಆಫೀಸ್ ಅಥವಾ ಹೊಸ ಮನೆಯನ್ನು ಖರೀದಿಸ್ತಕ್ಕಂಥವ್ರು ಎಚ್ಚರಿಕೆಯಿಂದ ಇರಬೇಕು. ವಾಹನದಲ್ಲಿ ಮೋಸ ಉಂಟಾಗುತ್ತೆ, ಸ್ವಲ್ಪ ಎಚ್ಚರಿಕೆಯಿಂದ ನಡ್ಕೊಳ್ಳೋ ಒಳ್ಳೆಯದು. ಹಾಗೆಯೇ ಅಷ್ಟಮದಲ್ಲಿ ಕುಜನ ಇರೋದರಿಂದ ನೀರಿನ ಹತ್ತಿರ ತುಂಬ ಹುಷಾರಾಗಿರಬೇಕು ಧನುಸ್ಸು ರಾಶಿಯವರು. ಧನುಸ್ಸು ರಾಶಿಯವರಿಗೆ ಏನಪ್ಪ ಪರಿಹಾರ ಅಂತಂದರೆ ನೋಡಿ, ಮೃತ್ಯುಂಜಯ ಜಪ ಅಂತ ಹೇಳ್ತಾರೆ. ಅದರಲ್ಲಿ
ಶನಿವಾರದ ದಿನ ರಾಹುಕಾಲದಲ್ಲಿ ಶಿವನ ದರ್ಶನವನ್ನು ಇಲ್ಲ ಬಿಲ್ಲುಪತ್ರೆಯಿಂದ ಅರ್ಚನೆಯನ್ನು ಮಾಡಿಸ್ಕೊಳ್ಳೋದ್ರಿಂದ ಧನುಸ್ಸು ರಾಶಿಯವರಿಗೆ ಒಳಿತುಂಟಾಗುತ್ತೆ. ಇನ್ನು ಮುಂದಿನ ರಾಶಿ ಅಂತ ಮಕರ ರಾಶಿಯ ಬಗ್ಗೆ ಈ ವರ್ಷ ಭವಿಷ್ಯ ಹೇಗಿದೆ ಅಂತ ನೋಡೋಣ. ನೋಡಿ, ಮಕರ ರಾಶಿಯವರಿಗೆ ಯಾರಿಗೆ ದ್ವಿತೀಯದಲ್ಲಿ ಶನಿ ಇದ್ದರೆ ಅವರಿಗೆ ಕುಟುಂಬ ಸುಖವನ್ನು ಅನುಭವಿಸಲಾರನು. ನೋಡಿ, 7.5 ಇವಾಗ ಅಂತ್ಯ ಭಾಗದಲ್ಲಿ ಇದ್ದೀರ ಮಕರ ರಾಶಿಯವರು. ಆದರೆ ದ್ವಿತೀಯದಲ್ಲಿ ಶನಿ ಬಂದಾಗ ಹಲ್ಲು ಕಡಿತಕ್ಕಂಥದ್ದು, ಕೋಪ ಜಾಸ್ತಿ ಉಂಟಾಗ್ತಕ್ಕಂಥದ್ದು, ಕುಟುಂಬದ ಜೊತೆ ಮನಸ್ತಾಪ, ಇಲ್ಲ ಓದ್ತಕ್ಕಂಥ ಮಕ್ಕಳು ಹಾಸ್ಟ್ಲಿಗೆ ಹೋಗೋದು, ಇಲ್ಲ ಕುಟುಂಬದಿಂದ ಯಾವುದೋ ಉದ್ಯೋಗ ನಿಮಿತ್ತ ದೂರ ಇರ್ತಕ್ಕಂಥದ್ದು ಆಗತ್ತೆ. ನಂತರ ಮನಸ್ತಾಪ ಅಂತ ಹೇಳ್ತಾರೆ. ನೋಡಿ, ಸಾರ್ಧ ಸಪ್ತ ವರ್ಷದಲ್ಲಿ ಆ ಶನಿದೇವರು ಬಂದ ವಾಕ್ಸ್ಥಾನಕ್ಕೆ ಬಂದಾಗ ನೀವು ಸರಿಯಾಗಿ ಮಾತಾಡಿದ್ರು ಮುಂದ್ಗಡೆ ಇರೋರು ತಪ್ಪು ತಿಳ್ಕೊತಾರಂತೆ. ಅದಕ್ಕೆ ವಾಗ್ದೋಷ ಅಂತ ಕರೀತಾರೆ. ಹಾಗಾಗಿ ಸ್ವಲ್ಪ ಮಾತಿನಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಮಕರ ರಾಶಿಯವರು. ನೋಡಿ, ಹೊಸದಾಗಿ ಮದುವೆ ಆಗ್ತಕ್ಕಂಥ ಹೊಸ ಮದುವೆ ಉಂಟಾಗ್ತಕ್ಕಂಥದ್ದು, ಆದರೆ ಷಷ್ಠ ಸ್ಥಾನದಲ್ಲಿ ಇರ್ತಕ್ಕಂಥದ್ದಾದ್ದರಿಂದ ಒಂದು ಸ್ವಲ್ಪ ವಿಶೇಷವಾಗಿ ಮದುವೆ ಯಾರಿಗಿರುತ್ತೋ ಅವ್ರ ಮದುವೆ ಉಂಟಾಗ್ತಕ್ಕಂಥ ಪಂಚಮದಲ್ಲಿ ಗುರುವಿನ ಅನುಗ್ರಹದಿಂದ ಮದುವೆ ಉಂಟಾಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಮಕ್ಕಳ ಭಾಗ್ಯಕ್ಕೆ ಏನಾದರೂ ಪ್ರಯತ್ನ ಪಡ್ತಾ ಇದ್ದರೆ ಸೂಕ್ತ ಕಾಲ ಮಕರ ರಾಶಿಯವರಿಗೆ. ಅದಕ್ಕೆ ವಿಶೇಷವಾಗಿ ಏನು ಮಾಡಬೇಕಂದ್ರೆ ಶನಿ ಶಾಂತಿಯನ್ನು ಅಥವಾ ಶನಿ ಶಿಂಗನಾಪುರ ದರ್ಶನವನ್ನು ಮಾಡೋದು, ಅಥವಾ ಬನ್ನಿ ಮರಕ್ಕೆ ತುಪ್ಪದ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ ಬನ್ನಿ ಶನಿವಾರ ದಿನ, ಒಳ್ಳೆಯದುಂಟಾಗತ್ತೆ ಮಕರ ರಾಶಿಯವರಿಗೆ. ಇನ್ನು ಮುಂದಿನ ರಾಶಿಯಾದಂಥ ಕುಂಭರಾಶಿಯವರ ಬಗ್ಗೆ ನೋಡೋಣ. ನೋಡಿ, ಕುಂಭರಾಶಿಯವರಿಗೆ ಜನ್ಮದಿಂದ ಶನಿದೇವರು ಹೊರಟು ಮೀನ ರಾಶಿಗೆ ಬರ್ತಾರೆ, ಅಂದರೆ ಧನಸ್ಥಾನಕ್ಕೆ ವಾಕ್ಸ್ಥಾನಕ್ಕೆ ಬರ್ತಾರೆ. ಜೊತೆ ರಾಹುನಿ ಜೊತೆಯಲ್ಲಿ ಶನಿ, ಅದಕ್ಕೆ ಕುಜವತ್ ಕೇತು ಶನಿವತ್ ರಾಹು ಅಂತ ಕರೀತಾರೆ. ಹಾಗೆ ದ್ವಿತೀಯದಲ್ಲಿ ಬರೋದ್ರಿಂದ ಶಿರೋವೇದನೆ ಅಂತಾರೆ, ಅಂದರೆ ವಿಪರೀತ ತಲೆನೋವು ಇಲ್ಲ ಮೈಗ್ರೇನ್ ಉಂಟಾಗ್ತಕ್ಕಂಥದ್ದು, ಸ್ಪೆಕ್ಸ್ ಆಗ್ತಕ್ಕಂಥದ್ದು ಇರುತ್ತೆ. ನಂತರ ಭೂ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಇಲ್ಲ ದ್ವಿತೀಯದಲ್ಲಿ ಶನಿ ರಾಹು ಇರೋದ್ರಿಂದ ಬಂಧುಗಳಿಂದ ನಿಷ್ಠೂರಕ್ಕೆ ಗುರಿ ಆಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಕುಂಭರಾಶಿಯವರು. ಅದಕ್ಕೆ ಎಚ್ಚರಿಕೆಯಿಂದ ಇರಬೇಕು. ಶತ್ರು ನಿವೃತ್ತ್ಯರ್ಥಂ ಅಂದರೆ ಏನು, ಅಂತರ್ಶತ್ರುಗಳ ಕಾಟ ಜಾಸ್ತಿ ಇರುತ್ತೆ. ನಿಮ್ಮ ಜೊತೆಯಲ್ಲೇ ಇದ್ದು ನಿಮಗೆ ಮೋಸವನ್ನು ಆಚರಣೆ ಮಾಡ್ತಕ್ಕಂಥದಕ್ಕೆ ಈ ಪಾರ್ಟ್ನರ್ಶಿಪ್ ಮಾಡೋರು ಕುಂಭರಾಶಿಯವರು ಎಚ್ಚರಿಕೆಯಿಂದ ಇರಬೇಕು. ಹಾಗಾಗಿ ಕುಂಭರಾಶಿಯವರು ವಿಶೇಷವಾಗಿ ಏನು ಮಾಡಬಹುದು ಅಂತಂದರೆ ಶಿವಧ್ಯಾನ ಅಂತ ಹೇಳ್ತಾರೆ. ನೋಡಿ, ಕುಂಭರಾಶಿಯವರು ಒಂದು ಪಂಚಮುಖಿ ರುದ್ರಾಕ್ಷಿಯನ್ನು ಧಾರಣೆಯನ್ನು ಮಾಡಿ, ಇಲ್ಲ ಅಂದರೆ ಬೆಳ್ಳಿಯ ಉಂಗುರದಲ್ಲಿ ಆನೆ ಬಾಲದ ಕೂದಲನ್ನು ಏನಿದೆ ಅದನ್ನು ಮಾಡಿಸಿ ಈ ಬೆರಳಿಗೆ ಧಾರಣೆ ಮಾಡೋದ್ರಿಂದ ವಿಶೇಷ ಫಲ ಕುಂಭರಾಶಿಯವರೇ ಸಿಗುತ್ತೆ. ನಂತರ ಕೊನೆಯ ರಾಶಿಯಾದಂಥ ಮೀನರಾಶಿಯವರ ಬಗ್ಗೆ ನೋಡೋಣ. ನೋಡಿ, ಮೀನರಾಶಿಯವರಿಗೆ ಒಂದು ಜನ್ಮದಲ್ಲಿ ರಾಹು, ಸಪ್ತಮದಲ್ಲಿ ಕೇತು ಬಂದರೆ ಅವಮಾನ ರಚಿರತಾಂ ಕುತ್ಸಿತ ಪರಂಪರಾನಾಂ ಅಂತ ಹೇಳ್ತಾರೆ. ನಮ್ಮ ಪ್ರಶ್ನೆ ಕುಂಡಲಿಯಲ್ಲಿ ಬೃಹತ್ ಜಾತಕದಲ್ಲಿ ಸಪ್ತಮದಲ್ಲಿ ಕೇತು ಬಂದಾಗ ಜನ್ಮರಾಶಿಯಿಂದ ಅವಮಾನ ರಚಿರತಂ ಅಂತ್ರವಾಯು ಪೀಡಾನ, ಯಾರೋ ಸೋದರ ಮಾವನೋ ಫ್ರೆಂಡೋ ಯಾರೋ ಒಬ್ಬರು ಮದುವೆ ವಿಚಾರದಲ್ಲಿ ಮೀನರಾಶಿ ಮೋಸ ಉಂಟಾಗ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಯಾರೋ ಮಾತನ್ನು ನಾವು ಕೇಳಿ ಮುಂದುವರಿಸೋದು ಬೇಡ. ಹಾಗಾಗಿ ನಿಮ್ಮ ಸ್ವಂತ ಬುದ್ಧಿಯಿಂದ ವಿಚಾರಿಸಿ, ಹುಡುಗಿಯ ಬಗ್ಗೆ ಆಗಲಿ ಹುಡುಗನ ಬಗ್ಗೆ ವಿಚಾರಿಸಿ ಮುಂದುವರೆದ್ರೆ ತುಂಬ ಒಳ್ಳೆಯದು. ನರಕ್ಕೆ ಸಂಬಂಧಪಟ್ಟಂಥ ತೊಂದರೆ ನೋಡಿ, ಜನ್ಮದಲ್ಲೇ ರಾಹು, ಜನ್ಮದಲ್ಲಿ ಶನಿ ಇದ್ದಾಗ ಪ್ರಶ್ನೆ ಕುಂಡಲಿ ಏನು ಹೇಳ್ತಾರೆ ಅಂತಂದರೆ ನಿತ್ಯ ರೋಗಿನ. ನೋಡಿ, ಜನ್ಮದಲ್ಲಿ ಯಾರ ಜಾತಕದಲ್ಲಿ ಶನಿ ಇರ್ತಾನೆ ಅವರು ಸುರದ್ರೂಪಿ ಆಗಿರ್ತಂತೆ, ಕಪ್ಪುಗಿದ್ರು ಕೂಡ ಚೆನ್ನಾಗಿ ಕಾಣಿಸ್ತಾರಂತೆ ಅವರು. ಹಾಗೆ ಜನ್ಮದಲ್ಲಿ ಶನಿ ಇದ್ದಾಗ ನಿತ್ಯ ರೋಗಿನ ಅಂದರೆ ಒಂದು ತಪ್ಪಿದ್ರೆ ಒಂದು ನೆಗಡಿ, ಕೆಮ್ಮು, ಹೊಟ್ಟೆ ನೋವು, ಕಾಲು ನೋವು ಏನೋ ಒಂದಿರುತ್ತೆ ನಿತ್ಯ ರೋಗಿ. ಹಾಗಾಗಿ ಮೀನರಾಶಿಯವರು ನೋಡಿ, ಪಂಚಮದಲ್ಲಿ ವಕ್ರೀ ಕುಜನ ಇದರಿಂದ ಗರ್ಭಿಣಿ ಸ್ತ್ರೀಯರು ಯಾರು ಇರ್ತೀರ ಅವರು ತುಂಬ ಎಚ್ಚರಿಕೆಯಿಂದ ಇರಬೇಕು. ನೀರಿನ ಹತ್ತಿರ ಮಾಡಿ, ಮೆಟ್ಟಲಿನ ಹತ್ತಿರ ಆದಷ್ಟು ಕೂಡ ಎಷ್ಟು ಎಚ್ಚರಿಕೆ ಆಗುತ್ತೋ ಅಷ್ಟು ಎಚ್ಚರಿಕೆಯಿಂದ ಮೀನರಾಶಿಯವರು ಇರಬೇಕಾಗತ್ತೆ. ನಂತರ ಶತ್ರು ಭೀತಿ ಜಾಸ್ತಿ ಉಂಟಾಗತ್ತೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟಗೂ ಕೂಡ ದೊಡ್ಡ ದೊಡ್ಡ ವಾದ ವಿವಾದಗಳು ನಡೆಯೋದಿರುತ್ತೆ. ಅದಕ್ಕೆ ಸ್ನೇಹಿತರೆ ನಾನೇನು ಹೇಳ್ತೀನಿ ಅಂದರೆ, ಇದು 12 ರಾಶಿಯವರ ಫಲಾಫಲ ಹೇಳ್ತಾರೆ ವರ್ಷ ಭವಿಷ್ಯ. ಅದಕ್ಕೆ ಮೀನರಾಶಿಯವರು ಕಾಳಹಸ್ತಿಯ ದರ್ಶನವೋ ಅಥವಾ ರಾಹುಕೇದು ಕಾಳಸರ್ಪ ಶಾಂತಿಯನ್ನು ಮಾಡಿಸ್ಕೊಳ್ಳೋದು, ಇದನ್ನು ಮಾಡೋದ್ರಿಂದ ಒಳಿತುಂಟಾಗುತ್ತೆ. ಹಾಗೆಯೇ ಸ್ನೇಹಿತರೆ,